ಕೊರೋನಾ ಕಟ್ಟಿ ಹಾಕಿ ಖುಷಿಯ ಕೇಕೆ ಹಾಕಿದ್ದ ಜನರಿಗೆ ಕೋವಿಶೀಲ್ಡ್ ಲಸಿಕೆ ಮತ್ತೊಂದು ಭೀತಿ ಉಂಟು ಮಾಡಿತ್ತು. ಆದರೆ ಭಯ ಪಡುವ ವಾತಾವರಣ ಇಲ್ಲ. ನ್ಯೂಸ್ ಫಸ್ಟ್ ನಡೆಸಿದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ಕೊರೋನಾತಂಕದಿಂದ ಹೊರಬಂದ ಜನರನ್ನ ಮತ್ತೆ ಕೋವಿಶೀಲ್ಡ್ ಭಯ ಆವರಿಸಲು ಶುರುವಾಗಿತ್ತು. ಈ ಆತಂಕಕ್ಕೆ ಪುಷ್ಟಿ ಎಂಬಂತೆ ಲಂಡನ್ ಕೋರ್ಟ್ನಲ್ಲಿ ಕೊರೋನಾ ಔಷಧಗಳ ತಯಾರಿಕಾ ಸಂಸ್ಥೆ ಆಸ್ಟ್ರಾಜೆನಿಕಾ ಹೌದು, ಕೋವಿಶೀಲ್ಡ್ ಲಸಿಕೆ ತೆಗೆದುಕೊಂಡವರಿಗೆ ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಒಪ್ಕೊಂಡಿತ್ತು. ಆದರೆ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮೆದುಳಿನಲ್ಲಿ ರಕ್ತಸ್ರಾವ, ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಇದೆಲ್ಲವೂ ಕೂಡ ಲಸಿಕೆ ಪಡೆದ 3 ತಿಂಗಳವರೆಗೆ ಅಥವಾ ಆ ಅವಧಿಯಲ್ಲಿ ಕಾಡುವಂತಹ ಸಮಸ್ಯೆ. 2ನೇ ಡೋಸ್ ನಂತರ ಅಡ್ಡ ಪರಿಣಾಮ ಕಡಿಮೆಯಾಗತ್ತೆ, ಅಪಾಯ ಕೂಡ ಇಲ್ಲ ಅಂತಿದ್ದಾರೆ ವೈದ್ಯರು. ಹೌದು, ಕೋವಿಶೀಲ್ಡ್ ಅಡ್ಡ ಪರಿಣಾಮದ ಬಗ್ಗೆ ಭುಗಿಲೆದ್ದ ಈ ಎಲ್ಲಾ ಊಹಾಪೋಹಗಳಿಗೆ ನ್ಯೂಸ್ ಫಸ್ಟ್ ನಡೆಸಿದ ವಿಶೇಷ ಕಾರ್ಯಕ್ರಮದಿಂದ ತೆರೆ ಬಿದ್ದಿದೆ. ನ್ಯೂಸ್ ಫಸ್ಟ್ನಲ್ಲಿ ತಜ್ಞ ವೈದ್ಯರು ಈ ಎಲ್ಲಾ ಗೊಂದಲಕ್ಕೆ ಮುಕ್ತಿ ನೀಡಿದ್ರು. ಹಾಗಿದ್ರೆ ವೈದ್ಯರು ಹೇಳಿದ್ದೇನು, ಬನ್ನಿ ನೋಡೋಣ. ಸಾವಿನ ಪ್ರಮಾಣ ಗಣನೀಯವಾಗಾಯಿತು. ಏನಾದರೂ ಇವತ್ತು ಈ ವ್ಯಾಕ್ಸಿನ್ನು ಕಂಡುಹಿಡಿದೇ ಇದ್ದರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ದರೆ ಕೋಟ್ಯಾಂತರ ಜನ ನಮ್ಮ ಭಾರತ ದೇಶದಲ್ಲೇ ಸಾವನ್ನಪ್ತಾ ಇದ್ರು. ಇವಾಗ ಪ್ರತಿ 10 ಲಕ್ಷ ಜನರು ವ್ಯಾಕ್ಸಿನ್ ತಗೊಂಡವರಲ್ಲಿ ಒಂದು 6ರಿಂದ 7 ಜನರಿಗೆ ಈ ರಕ್ತ ಹೆಪ್ಪುಗಟ್ಬೋದು. ಆ ರಕ್ತನಾಳದಲ್ಲಿ ಹೃದಯದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬ್ರೈನ್ ರಕ್ತನಾಳದಲ್ಲಿ ಆದರೆ ಅದು ಸ್ಟ್ರೋಕ್ ಆಗ್ಬೋದು. ಅಥವಾ ಏನಾದರೂ ಲಂಗ್ಸ್ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿದರೆ ಅದು ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ, ಅದಾಗ್ಬೋದು. ಅಂದರೆ ಪ್ರತಿ 10 ಲಕ್ಷ ವ್ಯಾಕ್ಸಿನ್ ಡೋಸಸ್ಗೆ 6ರಿಂದ 7 ಜನರಿಗೆ ಇದಾಗ್ಬೋದು. ವೈಜ್ಞಾನಿಕ ವಿಚಾರ ಅಂದರೆ ಯಾವುದೇ ಒಂದು ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಆ ಸೈಡ್ ಎಫೆಕ್ಟ್ ಯಾವಾಗ ಆಗುತ್ತೆ ಅಂದರೆ ವಿತಿನ್ 6 ಮಂತ್ಸ್ ಮ್ಯಾಕ್ಸಿಮಮ್. ಯಾವುದೇ ಒಂದು ಸೈಡ್ ಎಫೆಕ್ಟ್ ಆದರೆ ಇಮ್ಮಿಡಿಯೇಟ್ ಲಿಟ್ಲ್ ಡಿಲೇಡ್ ಅಂತೀವಿ ನಾವು. ಬಟ್ ಈಗಾಗಲೇ ವ್ಯಾಕ್ಸಿನ್ ತೊಗೊಂಡು ನೀವೆಲ್ಲರೂ 80 ಕೋಟಿ ಜನ ಇಂಡಿಯನ್ಸು ಕೋವಿಶೀಲ್ಡ್ ವ್ಯಾಕ್ಸಿನ್ನು ಇನ್ಕ್ಲೂಡಿಂಗ್ ಮೀ ತೊಗೊಂಡಿದ್ದೀವಿ. ಬಟ್ ಈಗಾಗಲೇ 3 ವರ್ಷ ಆಯಿತು, ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ದಯವಿಟ್ಟು ನಿಮ್ಮ ಮನಸ್ಸಿನಿಂದ ಈ ಆತಂಕವನ್ನು ಬಿಟ್ಟುಬಿಡಿ. ನಾನು ತೊಗೊಂಡಿದ್ದೆ, ನಾಳೆ ನಿಮಗೆ ಚೆಸ್ಟ್ ಪೇಯ್ನ್ ಬಂದರೆ ಆ ಚೆಸ್ಟ್ ಪೇಯ್ನ್ಗೆ ಅನೇಕ ಕಾರಣಗಳಿರ್ತವೆ, ಕೋವಿಶೀಲ್ಡ್ ವ್ಯಾಕ್ಸಿನ್ ಅಂತೂ ಅಲ್ಲ. ಯಾಕಂದರೆ ಇವತ್ತು ಯಾರಿಗೆ ಏನೇ ಆದರೂ ಕೂಡ ಅಯ್ಯೋ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೆ, ಅವ್ರ ಮಾತು ಕೇಳಲಿಲ್ಲ, ಡಾಕ್ಟರ್ಗಳನ್ನ ಮಿಸ್ಲೀಡ್ ಮಾಡಿದರು, ದಯವಿಟ್ಟು ಆ ಆತಂಕ ಇಟ್ಕೋಬೇಡಿ. There are no complications. ICMR ಇಂದ ನಾನು ಹೇಳಿದೆ ಸ್ಟಡಿ ಕಂಪ್ಲೀಟ್ ಪ್ರೂವ್ ಆಗಿದೆ. ವ್ಯಾಕ್ಸಿನ್ಸ್ ಹ್ಯಾವ್ ನೋ ರೀಸನ್ ಫಾರ್ ಎನಿ ಡೆತ್ಸ್ ಆರ್ ಫಾರ್ ಎನಿ TT ಸಿಂಡ್ರೋಮ್. ವ್ಯಾಕ್ಸಿನ್ ನಿಂದನ ಆಗಿದೆ ಅಂತ ಅನ್ಲಿಕ್ಕೆ ಯಾವ ಪರೀಕ್ಷೆ ಉಂಟು? ರಕ್ತದಲ್ಲಿ ಉಂಟಾ? ಮತ್ತೇನಾದ್ರೂ ಪರೀಕ್ಷೆ ಉಂಟಾ? There are no tests. ಕೇಳಿದ್ರಲ್ಲ, ಕೋವಿಶೀಲ್ಡ್ ಪಡೆದ ಜನರೇ ಭಯ ಬೇಡ, ನಿಶ್ಚಿಂತೆಯಿಂದ ಇರಿ, ಊಹಾಪೋಹಗಳಿಗೆ ಕಿವಿಗೊಡ್ದಿರಿ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.